ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರ ವಹಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಡಾಕ್ಟರ್ ರಾಮನಗೌಡ ಅಣ್ಣನವರ ಈ ಸೇವೆ ಭಗವಂತ ಮೆಚ್ಚುವಂತದ್ದು. ರಾಜಯೋಗಿನಿ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕನವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಜಿ ರಾಮನಗೌಡ ಗಬ್ಬೂರ್ ಇವರ ನೇತೃತ್ವದಲ್ಲಿ ಹೃದಯಾಘಾತ ಹಾಗೂ ಹೃದಯ ಸ್ತಂಭನ ಸಂಭವಿಸುವ ಬಗ್ಗೆ ವಿದ್ಯಾಲಯದ ಪರಿವಾರದವರಿಗೋಸ್ಕರ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳೆಸುವ ಮೂಲಕ ಚಾಲನೆ ನೀಡಿ ಸಂದೇಶ ನೀಡಿದ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕನವರು, ಅನಾರೋಗ್ಯ ಆಗುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಎಚ್ಚೆತ್ತುಕೊಂಡರೆ ಮಾಡಬೇಕಾದ ಖರ್ಚು, ಪಡಬೇಕಾದ ವ್ಯಥೆಯಿಂದ ತಪ್ಪಿಸಿಕೊಳ್ಳಬಹುದು. ನಮಗೆ ಆರೋಗ್ಯದಲ್ಲಿ ತೊಂದರೆಯಾದಾಗ ನಿರ್ಲಕ್ಷ್ಯ ವಹಿಸುವುದೇ ನಮಗೆ ಮತ್ತೆ ಮತ್ತೆ ರೋಗಗಳು ಉತ್ಪತ್ತಿಯಾಗಲು ಕಾರಣವಾಗುತ್ತದೆ. ಉಳಿದಂತ ಜಗತ್ತಿನ ಜ್ಞಾನ, ವ್ಯಾವಹಾರಿಕ ಜ್ಞಾನ ಎಷ್ಟು ಅವಶ್ಯಕತೆಯೋ ಅಷ್ಟೇ ಅವಶ್ಯ ಆರೋಗ್ಯವೂ ಆಗಿದೆ. ಮನುಷ್ಯ ಆರೋಗ್ಯದಿಂದ ಇದ್ದರೆ ಮಾತ್ರ ಏನ ಬೇಕಾದರೂ ಸೇವೆ ಸಲ್ಲಿಸಬಲ್ಲ. ಅಂತ ಜ್ಞಾನವನ್ನು ತಿಳಿಸಿಕೊಡಲು ನಮ್ಮ ಜಿಲ್ಲೆಯ ಗಬ್ಬೂರಿನವರೇ ಆದಂತ ಡಾಕ್ಟರ್ ರಾಮನಗೌಡ ಅಣ್ಣನವರು ಭಾರತ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳಿ ಅಲ್ಲಿ ಸಂಪೂರ್ಣವಾದ ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಗಿಸಿ ಮತ್ತೆ ಮಾತೃಭೂಮಿಗೆ ಆಗಮಿಸಿ ತಾವು ಕಲಿತದ್ದನ್ನು ನಮ್ಮ ಜನಸಾಮಾನ್ಯರಿಗೆ ತಿಳಿಸೋಣ, ಅವರು ಆರೋಗ್ಯವಂತರಾಗಲಿ ಎಂಬ ಒಂದು ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸುತ್ತಿರುವುದು ಶ್ಲಾಘನೀಯವಾದದ್ದು ಎಂದು ಹೇಳಿದರು. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಅದರಲ್ಲಿ ಒಂದು ಪ್ರಿವೆನ್ಷನ್ ಮತ್ತೊಂದು ಕ್ಯೂರ್. ಪ್ರಿವೆನ್ಷನ್ ಕೆಡುವ ಮೊದಲು ಗಮನ ಕೊಡಬೇಕಾದ ವಿಚಾರ, ಕ್ಯೂರು ಆರೋಗ್ಯ ಕೆಟ್ಟ ನಂತರ ನಾನು ಏನೆಲ್ಲ ಆರೋಗ್ಯದ ಸುಧಾರಣೆಗೆ ಏನೆಲ್ಲ ಮಾಡಬಹುದು ಅಂತ. ಆದರೆ ಯಾವಾಗಲೂ ಹೇಳಲಾಗ್ತದೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಮೊದಲೇ ನೀವು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡರೆ ನಿಮಗೆ ತೊಂದರೆಯಾದ ನಂತರ ಮಾಡಬೇಕಾದ ಪರಿಶ್ರಮ, ಮಾಡಬೇಕಾದ ಖರ್ಚು, ನಿಮ್ಮ ವ್ಯಯ ಆಗುವಂತಹ ಹಣ ಎಲ್ಲವೂ ಸಹಿತ ಸ್ವಲ್ಪ ಉಳಿತಾಯ ಆಗ್ತದೆ ಅಂತ. ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಏನೇನು ಗಮನಿಸಬೇಕು, ಆರೋಗ್ಯಕ್ಕೆ ನಮ್ಮ ದೇಹದಲ್ಲಿ ಯಾವ ಪ್ರಕಾರದ ತೊಂದರೆ ಆದಾಗ ಇದು ಯಾವ ರೋಗದ ಲಕ್ಷಣ, ಅದಕ್ಕೆ ಮುನ್ನೆಚ್ಚರಿಕೆ ಏನು ವಹಿಸ್ಕೋಬೇಕು, ಅಥವಾ ತೊಂದರೆ ಆದ ಕ್ಷಣಕ್ಕೆ ನಾವು ಏನು ಶುಶ್ರೂಷೆಯನ್ನ ಮಾಡ್ಕೊಳ್ಬೇಕು ಎನ್ನುವ ಜ್ಞಾನದ ಕೊರತೆ ಇವತ್ತು ಸಾಮಾನ್ಯವಾಗಿ ಅನೇಕ ಸಾವುಗಳಿಗೆ ಕಾರಣ ಆಗ್ತಾ ಇದೆ. ಉಳಿದಂತಹ ಜಗತ್ತಿನ ಜ್ಞಾನ, ವ್ಯವಹಾರದ ಜ್ಞಾನ ಎಷ್ಟು ಅವಶ್ಯಕವೋ ಅಷ್ಟೇ ನಮ್ಮ ಆರೋಗ್ಯದ ಜ್ಞಾನವೂ ಅವಶ್ಯಕ. ಈ ದೇಹವನ್ನ ಕಳ್ಕೊಂಡ್ವಿ ಅಂದ್ರೆ ನಾವು ಸಮಾಜದಲ್ಲಿ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೈದ್ಯರನ್ನ ದೇವರಿಗೆ ಸಮಾನ ಎಂದು ಅವರಿಗೆ ಗೌರವಿಸಲಾಗ್ತದೆ. ಇವತ್ತಿನ ಈ ಒಂದು ವೇದಿಕೆಯ ಮೇಲೆ ಅಣ್ಣವರು ಬಹಳ ಅನುಭವಿಗಳು, ವಿದೇಶದಲ್ಲಿ ಸಹಿತ ಅವರು ತಮ್ಮ ಕಾರ್ಯವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ರಾಮನಗೌಡ ಅಣ್ಣನವರು, ಅವರು ನಮ್ಮ ಜಿಲ್ಲೆಯವರೇ, ಗಬ್ಬೂರ್ನವರೇ, ಅಲ್ಲಿ ಶಾಲೆಯನ್ನೆಲ್ಲ ಕಲಿತು ಮುಂದಿನ ವಿದ್ಯೆಯನ್ನ ಕಲಿತು ವಿದೇಶದಲ್ಲಿಯೂ ಸಹಿತ ಅತಿ ಹೆಚ್ಚಿನ ಪರಿಣಿತಿಯನ್ನ ಹೊಂದಿ ಮತ್ತೆ ಪುನಃ ಭಾರತಕ್ಕೆ ತಮ್ಮ ಒಂದು ಜ್ಞಾನವನ್ನ, ತಮ್ಮ ಅನುಭವವನ್ನ ಇಲ್ಲಿ ಜನರ ಆರೋಗ್ಯದ ಸುಧಾರಣೆಗಾಗಿ ಅವರು ಪರಿಶ್ರಮಿಸ್ತಾರಂದ್ರೆ ನಿಜವಾಗ್ಲೂ ನಮ್ಮ ಭಾರತ ಮಾತೆ ಧನ್ಯ. ಇಂತಹ ದೇಶ ಪ್ರೇಮ, ಇಂತಹ ಸ್ವಸ್ಥಾನ, ಸ್ವದೇಶದ ಒಂದು ಅಭಿವೃದ್ಧಿ ಮಾಡಬೇಕು ಎನ್ನುವಂತ ಅಭಿಪ್ರಾಯ ಇದೆ. ಸೊ ಇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇವರು ನಮಗೆ ಹೃದಯದ ಆರೋಗ್ಯ ಹಾಗೂ ನಾವು ಅದಕ್ಕೆ ತೊಂದರೆ ಆದಾಗ ಮಾಡಬಹುದಾದಂತಹ ಪ್ರಥಮ ಚಿಕಿತ್ಸೆಗಳು ಇವುಗಳನ್ನು ತಿಳಿಸ್ತಾರೆ. ಇದು ಒಬ್ಬ ವೈದ್ಯನಿಗೆ ಬೇಕಾಗುವ ಜ್ಞಾನ ಅಲ್ಲ, ಪ್ರತಿಯೊಬ್ಬ ಬದುಕುವ ಮಾನವನಿಗೆ ಬೇಕಾಗುವಂತ ವಿಷಯ. ನಂತರ ಡಾಕ್ಟರ್ ಜಿ ರಾಮನಗೌಡ ಗಬ್ಬೂರ್ ಅವರು ಮಾತನಾಡಿ, ತತ್ಕ್ಷಣ ಹೃದಯ ಸ್ತಂಭನ ಅಥವಾ ಹೃದಯಾಘಾತವಾದಾಗ ನಾವು ಏನು ತೋಚದೆ ಗಾಬರಿಯಾಗುತ್ತೇವೆ. ಆ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಆಸ್ಪತ್ರೆಗೆ ಹೋಗುವ ತನಕವಾದರೂ ಏನು ಕ್ರಮ ಕೈಗೊಳ್ಳಬೇಕು ಅನ್ನುವುದನ್ನು ತಿಳಿಸುತ್ತಾ, ಹಾಗೆ ಪ್ರತ್ಯಕ್ಷವಾಗಿ ಪರದೆಯ ಮೇಲೆ ವಿಡಿಯೋ ಚಿತ್ರಗಳನ್ನು ತೋರಿಸುವ ಮೂಲಕ ತಿಳಿಸಿಕೊಟ್ಟರು. ಏನಾಯ್ತು, ನಾವು ಏನ್ ಮಾಡಬಹುದಾಗಿತ್ತು, ಇದು ಒಬ್ಬ ಪುನೀತ್ ರಾಜ್ಕುಮಾರ್ ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದೇ ತರ ಆಗ್ತಾ ಇದೆ. ಈಗ ಏನೋ ಅಂತಾರೆ, ಸ್ವಲ್ಪ ಏನೋ ನೋವು ಅಂತಾರೆ, ಕುಡಿಯಕ್ಕೆ ಹೋಗ್ತಾನೆ, ಟೀ ಕುಡಿಯಕ್ಕೆ ಹೇಳ್ತೀನಿ, ಚಹಾ ಇಟ್ಟಿದ್ದಪ್ಪ, ಈಗ ನಾನು ಮನೆಗೆ ಹೋಗಿ ಚಹಾ ತರದ್ರಾಗ ಇಷ್ಟು ಬೇಗನೂ ಕೂಡ ಜನಗಳು ಸಾಯ್ತಾರ. ಅಕಸ್ಮಾತ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾ ಇದಾರಪ್ಪ, ಏನೋ ಜ್ವರ ಹೊಡೆದ, ತಲೆ ಹೊಡೆ ಹೋಯ್ತು, ಬ್ಲೀಡಿಂಗ್ ಆಯ್ತು, ಸತ್ತ ಅಂದ್ರೆ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಓಕೆ ಅಷ್ಟು ಆಗಿದೆ, ಸಾಯ್ಬೋದು ಅಂತ.
ಇಲ್ಲಿ ಸುಮ್ಮನೆ ಕುಂತಲ್ಲೇ ಟೀ ಕುಡಿತಾ ಇರೋರು ಸಾಯ್ತಾರೆ ಅಂದ್ರೆ ನಮ್ಗೆಲ್ಲರೂ ಕೂಡ ಆಶ್ಚರ್ಯ. ಆಮೇಲೆ ನಾವು ಒಂಥರ ನಿಸ್ಸಹಾಯಕರಾಗ್ತಿದ್ವಿ ಎಲ್ಲರೂ. ಏನ್ ಮಾಡ್ಬೇಕಪ್ಪ ಇದಕ್ಕ, ಏನ್ ಮಾಡ್ಬೋದು, ನಾವು ಯಾವ ರೀತಿ ಇವ್ರನ್ನ ಉಳಿಸ್ಕೋಬಹುದು? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ನಿಮ್ಗೆ ತೋರಿಸ್ತೀನಿ ಒಂದಿಷ್ಟು ವಿಡಿಯೋಸ್ ಇದ್ದಾವೆ, ವೈರಿಂಗು, ಸ್ವಿಚ್ಚು, ಬಟನ್ ಎಲ್ಲ ಇದಾವೆ. ಸೊ ಈಗ ಏನಾಗಬಾರ್ದು ಅಂತ ಹೇಳಿ ಟ್ರಾನ್ಸ್ಫಾರ್ಮರ್ ಒಳಗಡೆ ಹೆಂಗಿರ್ತಾರೆ ಶಾಕ್ ಅಬ್ಸರ್ವರ್ ನಾವು, ಅದು ಆಲ್ಮೋಸ್ಟ್ ಕೋಟಿಗಟ್ಟಲೆ ಅಬ್ಜಗಟ್ಟಲೆ ನ್ಯೂರಾನ್ಸ್ ಇದೆ. ಇವೆಲ್ಲ ನರ್ವ್ ಸೆಲ್ಸ್ ಅಂತ ನಾವು. ಇದು ನಮ್ಮ ದೇಹದ ಒಂದೊಂದು ಭಾಗ, ಬಲಗೈ ಹೆಬ್ಬೆರಳಿಗೆ ಒಂದು ಕನೆಕ್ಷನ್, ಕಿರಿ ಬೆರಳಿಗೆ ಮತ್ತೊಂದು ಕನೆಕ್ಷನ್, ಮಧ್ಯದ ಬೆರಳಿಗೆ ಮತ್ತೊಂದು ಕನೆಕ್ಷನ್, ಬೇರೆ ಬೇರೆ ಕನೆಕ್ಷನ್ಸ್ ಅವೆಲ್ಲ ಮಾತಾಡ್ಕೊಂತ ಇರ್ತದೆ. ಇಲ್ಲಾಂತಂದ್ರೆ ನಾವು ಕೋರ್ಡಿನೇಟ್ ಮಾಡೋಕ್ಕಾಗಲ್ಲ, ತಲೆ ಒಂದಿರ್ತದೆ, ಬಾಯಿಗೆ ಮುಂದೆ ಬರ್ತದೆ. ಸೊ ಅಷ್ಟು ಫಾಸ್ಟ್ ಆಗಿ ಕನ್ವೆ ಮಾಡ್ಬೋದು, ಅಷ್ಟು ಫಾಸ್ಟ್ ಆಗಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ ನಮ್ಮ ಬೆರಳಿನಲ್ಲಿ. ಓಕೆ, ಈಗ ಎರಡನೇದಾದ ಹಾರ್ಟ್. ರಕ್ತದ ಪೈಪು ಈ ತರ ರಕ್ತ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಸರಿನೂ ಹಾರ್ಟ್ ಹಿಂಗ್ ಒತ್ತಿದಾಗ, ಪಂಪ್ ಮಾಡಿದಾಗ ಆ ಪಂಪ್ ಅನುಸರಣವಾಗಿ ಹೋಗ್ತಾ ಇರುತ್ತೆ. ಕೆಲವೊಂದ್ಸಲ ಏನಾಗ್ತದೆ, ಜಾಸ್ತಿ ನಾವು ಫ್ಯಾಟಿ ಲೇಯರ್ ಅಂತೀವಲ್ಲ, ಈ ತರ ಕೊಬ್ಬು ಒಳಗಡೆ ಆದಾಗ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಪೈಪ್ ಒಳಗೆ, ಅವಾಗ ದಾರಿ ಸಣ್ಣದಾಗ್ತಾ ಹೋಗುತ್ತೆ. ಸೊ ಈಗ ಸಣ್ಣದಾಗಿದೆ ಪೂರ. ಇವಾಗ ಏನಾಗ್ತದೆ, ನೀವು ಏನಾದ್ರು ಜಾಸ್ತಿ ಕೆಲಸ ಮಾಡಕ್ ಹೋದ್ರೆ ನಿಮಗೆ ನೋವಾಗುತ್ತೆ. ಕೆಲವೊಂದ್ಸಲ ಏನೋ ಒಡೆದ್ ಬಿಡುತ್ತೆ, ಒಡೆದ ತಕ್ಷಣ ಇದು ಪೂರ ಬ್ಲಾಕ್ ಆಗ್ಬಿಡುತ್ತೆ. ಹಾ, ಇದು ಬ್ಲಾಕ್ ಆಯ್ತಂದ್ರೆ ಅದಕ್ಕೆ ಏನಂತೀವಿ ನಾವು, ಹಾರ್ಟ್ ಅಟ್ಯಾಕ್. ಈ ಸಂದರ್ಭದಲ್ಲಿ ಬಿಕೆ ಕಾರ್ಯದರ್ಶಿ ಶಾರದಾ ಅಕ್ಕ, ಡಾಕ್ಟರ್ ಜಿ ಹನುಮನಗೌಡ ಗಬ್ಬೂರ್, ಡಾಕ್ಟರ್ ಭಾಗ್ಯಲಕ್ಷ್ಮಿ, ಕೆ ದೇವಣ್ಣ ನಾಯಕ್, ಸಿಬಿ ಪಾಟೀಲ್, ಡಾಕ್ಟರ್ ಬಿ ರಾಜೇಂದ್ರ ಕುಮಾರ್ ಹಾಗೂ ಬಿಕೆ ಸರ್ವ ಪರಿವಾರದವರು ಉಪಸ್ಥಿತರಿದ್ದರು.